ಗೃಹ ಸಚಿವ ಪರಮೇಶ್ವರ್ ಆಪ್ತನಿಗೆ ಚಾಕು ಇರಿತ. ಕೈ ನಾಯಕ ಗೋಪಾಲ್ ಕೃಷ್ಣ ನಾಯಕ್ ಮೇಲೆ ಹಲ್ಲೆಯಾಗಿದೆ. ಅಂಕೋಲಾ ಪಟ್ಟಣದಲ್ಲಿ 6 ಜನರಿಂದ ಗೋಪಾಲ್ ಕೃಷ್ಣ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಆಪ್ತ ಕೈ ನಾಯಕ ಗೋಪಾಲ್ ಕೃಷ್ಣ ನಾಯಕ್ ಮೇಲೆ ಹಲ್ಲೆ ಆಗಿರೋದು. ಗೋವಾ ರಿಜಿಸ್ಟ್ರೇಷನ್ನ ಕಾರ್ನಲ್ಲಿ ಆರೋಪಿಗಳು ಬಂದಿದ್ರು. ಗೋಪಾಲ್ ಕೃಷ್ಣ ನಾಯಕ್ ಹೊಟ್ಟೆ ಮತ್ತು ತಲೆಗೆ ಚಾಕುವಿಂದ ಇರಿದಿದ್ದಾರೆ. ಗೋಪಾಲ್ ಕೃಷ್ಣ ನಾಯಕ್ ಜೊತೆಗಿದ್ದಂತಹ ವ್ಯಕ್ತಿಗೂ ಕೂಡ ಚಾಕುವಿಂದ ಇರಿದಿದ್ದಾರೆ. ಅಂಕೋಲಾದ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಎಸ್ಪಿ ದೀಪನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಕೇಪ್ ಆಗಿರೋ ಆರೋಪಿಗಳ ಬೆನ್ನಹತ್ತಿದ್ದಾರೆ ಪೊಲೀಸರು. ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಅಂಕೋಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ದೂರನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತ ಕೈ ನಾಯಕ ಗೋಪಾಲ್ ಕೃಷ್ಣ ನಾಯಕ್ ಮೇಲೆ 6 ಜನರಿಂದ ಅಟ್ಯಾಕ್ ಮಾಡಲಾಗಿದೆ. ಗೋವಾ ರಿಜಿಸ್ಟ್ರೇಷನ್ನ ಕಾರ್ನಲ್ಲಿ ಆರೋಪಿಗಳು ಬಂದಿದ್ದು ಹಲ್ಲೆ ಮಾಡಿ ಚಾಕುವಿಂದ ಇರಿದು ಎಸ್ಕೇಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯ ಪೊಲೀಸರು ಎಸ್ಕೇಪ್ ಆಗಿರೋ ಆರೋಪಿಗಳ ಬೆನ್ನಹತ್ತಿದ್ದಾರೆ. ಕಾರವಾರ ಪ್ರತಿನಿಧಿ ಉದಯ್ ಬರ್ಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉದಯ್, ಸದ್ಯ ಗೃಹ ಸಚಿವ ಪರಮೇಶ್ವರ್ ಅವರ ಆಪ್ತನಿಗೆ ಚಾಕುವಿನಿಂದ ಇರಿತ ಆಗಿರೋ ಘಟನೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಹಿಂದೆ ಆರೋಪಿಗಳಿಗೂ ಈತನಿಗೂ ಏನಾದರೂ ಹಳೆಯ ವೈಷಮ್ಯ ಇತ್ತಾ? ಏನ್ ಕಥೆ ಉದಯ್? ಸಿಂಧೂರ, ಏನು ಇವತ್ತು ಬೆಳಿಗ್ಗೆ ಉತ್ತರಾಖಂಡ ಜಿಲ್ಲೆಯ ಅಂಕೋಲಾದ ಪಟ್ಟಣದಲ್ಲಿ ಆಗಿರ್ತಕ್ಕಂಥ ಘಟನೆ, ಕಾಂಗ್ರೆಸ್ ಮುಖಂಡ ಹಾಗೂ ಗೃಹ ಸಚಿವರ ಆಪ್ತರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ನಾಯ್ಕ್ ಅವರ ಮೇಲೆ ಏನು ಗೋವಾ ನೋಂದಣಿ ಹೊಂದಿರತಕ್ಕಂಥ ಕಾರ್ನಲ್ಲಿ ಬಂದಂತ ಸುಮಾರು 6 ಮಂದಿ ದುಷ್ಕರ್ಮಿಗಳು ಏಕಾಏಕಿಯಾಗಿ ಅವರ ಮೇಲೆ ಚಾಕು ಇರಿತವನ್ನು ಮಾಡಿದ್ದಾರೆ. ಇದರಿಂದಾಗಿ ಗೋಪಾಲ್ ಕೃಷ್ಣ ನಾಯ್ಕ್ ಅವರ ಕುತ್ತಿಗೆ ಮತ್ತು ತಲೆಭಾಗಕ್ಕೆ ಗಾಯವಾಗಿದ್ದು ಈಗಾಗಲೇ ಅವರನ್ನ ಏನು ಅಂಕೋಲಾ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಇದೀಗ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಅವರನ್ನ ಈಗಾಗಲೇ ಸಾಗಿಸಲಾಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇನ್ನು ಏನು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ತನಿಖೆಗಳನ್ನ ಮಾಡಬೇಕು, ಅದಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ದುಷ್ಕರ್ಮಿಗಳ ಪತ್ತೆಗಾಗಿ ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ತಕ್ಕಂತಹ ದೀಪನ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು ಎಲ್ಲಾ ರೀತಿಯಾಗಿರ್ತಕ್ಕಂಥ ಪರಿಶೀಲನೆ ನಡೆಸಿದ್ದಾರೆ. ಯಾಕಂದ್ರೆ ಒಂದು ಕಡೆ ಅವರು ರಾಜಕೀಯವಾಗಿ ನಂಟನ್ನ ಹೊಂದಿದ್ರೆ, ಇನ್ನೊಂದು ಕಡೆ ಸಾಕಷ್ಟು ವ್ಯವಹಾರವನ್ನ ಕೂಡ ಇಟ್ಕೊಂಡಿದ್ರು. ಹೀಗಾಗಿ ಈ ಎಲ್ಲಾ ಎಂಗಲ್ಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ರಾಜಕೀಯವಾಗಿ ಈ ಒಂದು ಸಂಚು ನಡೆಸಲಾಗಿದೆಯಾ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಂಚು ನಡೆಸಲಾಗಿದೆ ಅನ್ನುವಂಥದ್ದು ಕೂಡ ಏನು ಬಿಹಾರಿ ಮೂಲದ ವ್ಯಕ್ತಿಗಳು ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಎನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು. ಸಿದ್ಧೂರ, ಆಲ್ ರೈಟ್ ಉದಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆರೋಪಿಗಳು ಹಲ್ಲೆ ಮಾಡಿ ಹೊರಟಂತ ಕಾರು ಗೋವಾ ರಿಜಿಸ್ಟ್ರೇಷನ್ 05D0338 ಗೋವಾ ರಿಜಿಸ್ಟ್ರೇಷನ್. ಕಾರವಾರ ಗೋವಾ ಬಹಳ ಹತ್ರ ಇದೆ. ಸೊ ಟ್ರಾವೆಲ್ ಮಾಡೋಕ್ಕೆ ಏನು ಬಹಳ ಟೈಮ್ ತಗೊಳ್ಳಲ್ಲ. ಗೋವಾ ರಿಜಿಸ್ಟ್ರೇಷನ್ನ ಒಂದು ಕಾರಲ್ಲಿ 6 ಜನ ಆರೋಪಿಗಳು ಬಂದಿರ್ತಾರೆ. ಈ ಕಾರ್ನಲ್ಲಿ ಬಂದು ಚಾಕು ಇರಿದು ಹಲ್ಲೆ ಮಾಡಿ ಹೋಗಿರ್ತಾರೆ. ಸೊ ಬಿಹಾರ ಮೂಲದವರು ಗೋವಾ ರಿಜಿಸ್ಟ್ರೇಷನ್ನ ಕಾರನ್ನು ತಗೊಂಡು ಬಂದು ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಬೇರೆ ಬೇರೆ ವ್ಯವಹಾರಗಳಲ್ಲಿ ಗೋಪಾಲ್ ಕೃಷ್ಣ ತೊಡಗಿಸ್ಕೊಂಡಿರ್ತಾರೆ. ವ್ಯಾವಹಾರಿಕ ವೈಷಮ್ಯನೂ ಇರಬಹುದು, ಮತ್ತೊಂದು ರಾಜಕೀಯ ವೈಷಮ್ಯ ಕೂಡ ಇರಬಹುದು. ಸೊ ಯಾರಾದರೂ ಇವರ ಹತ್ಯೆಗೆ ಸುಪಾರಿ ಕೊಟ್ಟು ಕಳಿಸಿದ್ರಾ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನಷ್ಟೇ ತನಿಖೆ ನಡೆಸಬೇಕಾಗಿದೆ.